ನೀವು ನಾರ್ಮಲ್ ಡೆಲಿವರಿ ಪ್ಲಾನ್ ಮಾಡ್ತಿದ್ದೀರಾ, ಆದರೆ ನಾರ್ಮಲ್ ಡೆಲಿವರಿ ಮಧ್ಯದಲ್ಲಿ ಸಿ ಸೆಕ್ಷನ್ ಗೆ ಶಿಫ್ಟ್ ಮಾಡುವ ಪರಿಸ್ಥಿತಿ ಬರಬಹುದು. ಯಾಕೆ ಹಿಂಗಾಗದ್ ಗೊತ್ತಾ? ಈ ರೀಲ್ ಕೊನೆ ತನಕ ನೋಡಿ, ಇದು ನಿಮ್ಮ ಡೆಲಿವರಿ ಬಗ್ಗೆ ಕ್ಲಾರಿಟಿ ಕೊಡುತ್ತೆ. ನಮಸ್ಕಾರ, ನಾನು ನಿಮ್ ಡಾಕ್ಟರ್ ಸಂಜನಾ ಹಿತೇಶ್, ಕನ್ಸಲ್ಟೆಂಟ್ ಆಬ್ಸ್ಟ್ರಿಷಿಯನ್ ಗೈನಕಾಲಜಿಸ್ಟ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಭಾರತಿ ಕ್ಲಿನಿಕ್, ಹಾಸನ್. ಲೇಬರ್ ನಾರ್ಮಲ್ ಆಗಿ ಆರಂಭವಾದ್ರೂ ಕೆಲವೊಮ್ಮೆ ಮಗು ಮತ್ತು ತಾಯಿಯ ಸೇಫ್ಟಿಗಾಗಿ ಎಮರ್ಜೆನ್ಸಿ ಸಿ ಸೆಕ್ಷನ್ ಮಾಡುವಂತ ಪರಿಸ್ಥಿತಿ ಬರುತ್ತದೆ. ಇದು ಪ್ಯಾನಿಕ್ ಡಿಸಿಷನ್ ಅಲ್ಲ, ಇದು ಬೇಬಿ ಮತ್ತು ಮದರ್ ಲೈಫ್ ಪ್ರೊಟೆಕ್ಟ್ ಮಾಡಲು ತೆಗೆದುಕೊಂಡ ತುರ್ತು ವೈದ್ಯಕೀಯ ನಿರ್ಧಾರ. ಈ ಯಾವ ಕಂಡೀಷನ್ ಅಲ್ಲಿ ನಾವು ನಾರ್ಮಲ್ ಡೆಲಿವರಿಯಿಂದ ಸಿ ಸೆಕ್ಷನ್ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲೇದ್ ಬಂದು ಬೇಬಿ ಡಿಸ್ಟ್ರೆಸ್ ಆರ್ ಫಿಟಲ್ ಡಿಸ್ಟ್ರೆಸ್. ಬೇಬಿ ಹಾರ್ಟ್ ರೇಟ್ ಸಡನ್ ಆಗಿ ಕಮ್ಮಿ ಆದ್ರೆ, ಇದು ಅಬ್ನಾರ್ಮಲ್ ಆದ್ರೆ, ಬೇಬಿಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಇದೆ ಅಂತ ಇಮಿಡಿಯೇಟ್ಲಿ ಸಿಸೇರಿಯನ್ ಮಾಡ್ತಾರೆ. ಎರಡನೇದ್ ಬಂದು ಬೇಬಿ ಪಾಸಿಂಗ್ ಮೋಷನ್, ಮೆಕೋನಿಯಂ ಇನ್ ವಾಟರ್ ಅಂತ ಕರೀತಾರೆ. ಬೇಬಿಗೆ ಸ್ಟ್ರೆಸ್ ಆದಾಗ ಬೇಬಿ ಹೊಟ್ಟೆ ಒಳಗನೆ ಮೋಷನ್ ಪಾಸ್ ಮಾಡ್ಕೊಂಡು ಅದು ಗ್ರೀನ್ ಕಲರ್ ವಾಟರ್ ಆಗಿ ಟರ್ನ್ ಆಗುತ್ತೆ. ಆ ಗಲೀಜ್ ನೀರ್ ಪಾಪು ಕುಡಿದಾಗ ಪಾಪುಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಆಗಬಹುದು. ಈ ಕಂಡೀಷನ್ ಅಲ್ಲೂ ಕೂಡ ನಾವು ಸಿಸೇರಿಯನ್ ಸೆಕ್ಷನ್ ನ ಆಪ್ಟ್ ಮಾಡ್ತೇವೆ. ಮೂರನೇದು ಲೇಬರ್ ನಾಟ್ ಪ್ರೋಗ್ರೆಸಿಂಗ್, ಕಾಂಟ್ರಾಕ್ಷನ್ಸ್ ಬರ್ತಿದೆ ಆದ್ರೆ ಗರ್ಭಕೋಶ ಬಾಯಿ ಓಪನ್ ಆಗ್ತಿಲ್ಲ, ಇಲ್ಲ ನೋವೇ ಬರ್ತಿಲ್ಲ ಅನ್ನೋ ಕಂಡೀಷನ್ ಕೂಡ ನಾವು ಸಿ ಸೆಕ್ಷನ್ ಗೆ ಆಪ್ಟ್ ಮಾಡ್ತೇವೆ. ನಾಲ್ಕನೇದು ಬಂದು ಸಿವಿಯರ್ ಬಿಪಿ ಆರ್ ಫಿಟ್ಸ್. ಯಾವಾಗ ಬಿಪಿ ತುಂಬಾ ಜಾಸ್ತಿ ಆಗುತ್ತೆ ಇಲ್ಲ ಫಿಟ್ಸ್ ಆಗುತ್ತೆ, ಮದರ್ ಮತ್ತು ಬೇಬಿ ಸೇಫ್ಟಿಗಾಗಿ ಎಮರ್ಜೆನ್ಸಿ ಸಿಸೇರಿಯನ್ ಮಾಡುವ ಸಂಭಾವನೆ ಬರಬಹುದು. ಐದನೇದು ಬಂದು ಹೆವಿ ಬ್ಲೀಡಿಂಗ್ ಆರ್ ಪ್ಲೆಸೆಂಟಾ ಪ್ರಾಬ್ಲಮ್. ಸಡನ್ ಆಗಿ ಬ್ಲೀಡಿಂಗ್ ಆದ್ರೆ ಅಥವಾ ಪ್ಲೆಸೆಂಟಾ ಸಪರೇಟ್ ಆಗಿದ್ರೆ ನಾವು ಅದನ್ನ ಅಬ್ರಪ್ಷನ್ ಪ್ಲೆಸೆಂಟಾ ಅಂತ ಕರಿತೀವಿ. ಮದರ್ ಸೇಫ್ಟಿಗಾಗಿ ನಾವು ಇಮಿಡಿಯೇಟ್ ಸಿ ಸೆಕ್ಷನ್ ಮಾಡ್ಬೇಕಾಗುತ್ತೆ. ಆರನೇದು ಬಂದು ಬೇಬಿ ಪೊಸಿಷನ್. ಗರ್ಭಕೋಶ ಬಾಯಿ ಓಪನ್ ಆಗ್ತಿದೆ, ಪೇನ್ ಬರ್ತಿದೆ, ಆದ್ರೆ ಪಾಪು ತಲೆ ಕೆಳಗಡೆ ಬರ್ದೇ ಇರ್ಬೇಕಾದ್ರೆ ಕೂಡ ನಾವು ಇಮಿಡಿಯೇಟ್ ಸಿ ಸೆಕ್ಷನ್ ಮಾಡೋ ಸಂಭಾವನೆ ಬರಬಹುದು. ನಾರ್ಮಲ್ ಡೆಲಿವರಿ ಪ್ಲಾನ್ ಇದ್ರೂ ಕೂಡ ಸಿಚುವೇಶನ್ ಚೇಂಜ್ ಆಗಿ ಸಿ ಸೆಕ್ಷನ್ ಡೆಲಿವರಿ ಆದ್ರೆ ಡಾಕ್ಟರ್ ಡಿಸಿಷನ್ ಮೇಲೆ ಟ್ರಸ್ಟ್ ಮಾಡಬೇಕು. ಬಿಕಾಸ್ ಮದರ್ ಅಂಡ್ ಬೇಬಿ ಸೇಫ್ಟಿ ಫಸ್ಟ್. ಡೆಲಿವರಿ ನಾರ್ಮಲ್ ಆಗಿದ್ಯೋ ಅಥವಾ ಸಿ ಸೆಕ್ಷನ್ ಆಗಿದ್ಯೋ ಅನ್ನೋದು ಮುಖ್ಯ ಅಲ್ಲ, ತಾಯಿ ಮತ್ತೆ ಮಗು ಸುರಕ್ಷಿತವಾಗಿರ್ಬೇಕು, ಅದೇ ಮುಖ್ಯ. ಥ್ಯಾಂಕ್ ಯು.